Hello everyone, welcome to my channel. Trigonometry next problem. Third one problem ನೋಡೋಣ. 2 problem already ಮಾಡಿದ್ದೇನೆ. Next third problem. In a triangle ABC triangle ಇದೆ, which is right angled ಅಟ್ ಸಿ ಪಾಯಿಂಟಲ್ಲಿ ಏನಾಗ್ತಾ ಇದೆ ಅಂದರೆ ರೈಟ್ ಆಂಗಲ್ ಲಂಬ ಕೋನ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಅಲ್ಲಿಗೆ ರೈಟ್ ಆ್ಯಂಗಲ್ ಅಂದಾಗ ಲಂಬಕೋನ ತ್ರಿಭುಜ ಆಗಿರುತ್ತೆ ಈ ಟ್ರಯಾಂಗಲ್ಲು. ಸೊ ಲಂಬಕೋನ ತ್ರಿಭುಜದಲ್ಲಿ ಸಿ ಪಾಯಿಂಟಲ್ಲಿ ಲಂಬಕೋನ ಆಗ್ತಿದೆ ಅಂತೆ. ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಇದೆ ಅಂತೆ. ಆ್ಯಂಗಲ್ ಎ ಆ್ಯಂಗಲ್ ಬಿ ಏನಾಗಿದೆ, ಈಕ್ವಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ sin A sin B ಪ್ಲಸ್ ಕಾಸ್ ಎ ಇಂಟು ಕಾಸ್ ಬಿ. ಏನು ಇಲ್ಲ ಅಂದರೆ ಇಲ್ಲಿ ಇಂಟು ಇಂತ ಇದೆ. sin A ಇಂಟು sin B ಪ್ಲಸ್ ಕಾಸ್ ಎ ಇಂಟು ಕಾಸ್ ಬಿಗೆ ಕ್ವಶನ್ ಕೇಳ್ತಾ ಇದ್ದಾರೆ ಅವರು ಏನು ಅಂತ. ಸೊ ಇಲ್ಲಿ ಟ್ರಯಾಂಗಲ್ ಇದೆ. ಟ್ರಯಾಂಗಲಲ್ಲಿ 3 ಪಾಯಿಂಟ್ ಇದೆ. ಒಂದು ಎ ಬಿ ಸಿ 3 ಪಾಯಿಂಟಿಗೆ ಹೇಳಿದ್ದಾರೆ. ವಾಟ್ ಈಸ್ ರೈಟ್ ಆ್ಯಂಗಲ್ ಅಟ್ ಸಿ ರೈಟ್ ಆ್ಯಂಗಲ್ಡ್ ಆದಾಗ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡ್ವಿ ಅಂದರೆ ಟ್ರಯಾಂಗಲ್ಲು ಇದು ಲಂಬಕೋನ ತ್ರಿಭುಜ ಆಗಿದೆ ಅಂದರೆ ಒಂದು ಇದೆ ಏನಾಗಿರುತ್ತೆ ಅಂದರೆ 90 ಡಿಗ್ರಿ ಆಗಿರುತ್ತೆ ಲಂಬಕೋನದಲ್ಲಿ. ಇನ್ನು ಉಳಿದಿರೋದು ಎರಡೂ ಕೂಡ ಒಂದು ಕೋನ 90 ಡಿಗ್ರಿ, ಇನ್ನು ಉಳಿದಿರುವಂಥ ಎರಡು ಕೋನಗಳನ್ನು ಸೇರಿಸಿದ್ರೆ 90 ಡಿಗ್ರಿ. ಟೋಟಲ್ ಲಂಬಕೋನ ಟೋಟಲ್ ತ್ರಿಭುಜಗಳ ಒಳಕೋನಗಳ ಮೊತ್ತನೇ 180 ಡಿಗ್ರಿ ಆಗಿರುತ್ತೆ. ಇದರಲ್ಲಿ ರೈಟ್ ಆ್ಯಂಗಲ್ ಲಂಬಕೋನ ಆಗಿರೋದ್ರೆ ಒಂದು ಕೋನ ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಆ ಕೋನನೇ ಯಾವ ಪಾಯಿಂಟಲ್ಲಿ ಆಗಿರುತ್ತೆ ಅಂದರೆ ಸಿ ಎನ್ನಲ್ಲಿ ಆಗಿರುತ್ತೆ. ಉಳಿದಿರೋದು ಇದು ಎ ಅಂತನಾದರೂ ಕನ್ಸಿಡರ್ ಮಾಡ್ಬೋದು, ಇದನ್ನಾದರೂ ಎ ಅಂತ ಕನ್ಸಿಡರ್ ಮಾಡ್ಬೋದು. ನಾನು ಇದನ್ನು ಎ ಅಂತ ಕನ್ಸಿಡರ್ ಮಾಡಿದ್ರೆ, ಇದನ್ನು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿಗೆ ಎ ಬಿ ಸಿ ಲಂಬಕೋನ ತ್ರಿಭುಜ ಇದೆ. ಸೊ ಇದರಲ್ಲಿ ಆ್ಯಂಗಲ್ ಎ ಇದನ್ನು ತೀಟಾ ಅಂತ ಕರಿತೀವಿ. ಇದು ಆ್ಯಂಗಲ್ ಬಿ, ಇದು ಕೂಡ ತೀಟಾನೇ. ಇದರ ಒಂದರಲ್ಲಿ ಒಂದು ಮೈನಸ್ ಮಾಡಿದ್ರೆ ನಮಗೆ ಸಿಗತ್ತೆ. ಇಲ್ಲಿಗೆ ಆ್ಯಂಗಲ್ ಅಂದರೆ ನಾವು ತೀಟಾ ಇಸ್ ಈಕ್ವಲ್ ಟು ಆ್ಯಂಗಲ್ ಆಗಿರುತ್ತೆ. ಇಲ್ಲಿ ಏನಾಗಿದೆ, ಆ್ಯಂಗಲ್ ಎ ಆ್ಯಂಗಲ್ ಬಿ ಏನಂತೆ ಎರಡು ಕೂಡ ಈಕ್ವಲ್ ಅಂತೆ. ಅಲ್ಲಿಗೆ ಆ್ಯಂಗಲ್ ಎ ಆ್ಯಂಗಲ್ ಬಿ ತ್ರಿಭುಜಗಳ ಒಳಕೋನಗಳ ಮೊತ್ತ ಏನಾಗಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಇದರಲ್ಲಿ ಸಿ ಆ್ಯಂಗಲ್ ಏನಾಗಿದೆ ರೈಟ್ ಆ್ಯಂಗಲ್, ಅದು 90 ಡಿಗ್ರಿ ಆಗಿದೆ. ಅಂದರೆ ಉಳಿದಿರೋದು ಎರಡು ಕೋನಗಳ ಮೊತ್ತ ಏನಾಗುತ್ತೆ 90 ಡಿಗ್ರಿ ಆಗಿರುತ್ತೆ. ಇವೆರಡು 90 ಡಿಗ್ರಿ ಆದರೆ ಇವೆರಡು ಕೂಡ ಈಕ್ವಲ್ ಇದೆ ಅಂದರೆ ಅಲ್ಲಿಗೆ ಎರಡು ಈಕ್ವಲ್ ಅಂದಾಗ ಡಿವೈಡೆಡ್ ಬೈ 2 ಮಾಡಿದಾಗ ಎರಡನ್ನೂ ಅಲ್ಲಿಗೆ 45 ಡಿಗ್ರಿ ಆಗಿರುತ್ತೆ. ಒಂದೊಂದು ಆ್ಯಂಗಲ್ ಕೂಡ ಏನಾಗಿರುತ್ತೆ, ಎ ಆ್ಯಂಗಲ್ ಕೂಡ 45 ಡಿಗ್ರಿ, ಬಿ ಆ್ಯಂಗಲ್ 45 ಡಿಗ್ರಿ. ಅಲ್ಲಿಗೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಆಗಿರುತ್ತೆ. 45 ಡಿಗ್ರಿ ಆಗಿರುತ್ತೆ. ಸೊ ಅಲ್ಲಿಗೆ ನೆಕ್ಸ್ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ sin A ಇಂಟು sin B ಕಾಸ್ ಎ ಇಂಟು ಕಾಸ್ ಬಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ತಿಳ್ಕೊಂಡಿರಬೇಕು 45 ಡಿಗ್ರಿ 90 ಡಿಗ್ರಿ ಇದ್ದಾಗ ಇಲ್ಲಿ ವ್ಯಾಲ್ಯೂಸ್ ಏನು ಬರುತ್ತೆ ಅಂದರೆ, ಇಲ್ಲಿ 45 ಡಿಗ್ರಿಗೆ ಆಪೋಸಿಟ್ ಆಗಿರೋದು ಇದೇನಾಗಿರುತ್ತೆ 1 ಆಗಿರುತ್ತೆ. ಇದು ಕೂಡ ಏನಾಗುತ್ತೆ ಒಂದು ಭಾಗ ಆಗಿರುತ್ತೆ. ಅಲ್ಲಿಗೆ 90 ಡಿಗ್ರಿಗೆ ಇದು ಆಪೋಸಿಟ್ ವಿಕರ್ಣ ಏನಾಗಿರುತ್ತೆ ಅಂದರೆ √2 ಆಗಿರುತ್ತೆ. ಪೈಥಾಗೋರಸ್ನ ಪ್ರಮೇಯದಲ್ಲಿ ನಾವು ತಿಳ್ಕೊಳ್ಳೋದಾದರೆ ಇವಾಗ ಇಲ್ಲಿ ಇದು 60 ಡಿಗ್ರಿ ಆಗಿದ್ದು ಅಲ್ಲಿಗೆ ಉಳಿದಿರೋದು ಇದು 30 ಡಿಗ್ರಿ ಆಗಿರುತ್ತೆ, ಇದು 90 ಡಿಗ್ರಿ ಆಗಿರುತ್ತೆ. ಅಲ್ಲಿಗೆ ಇದು 60 ಡಿಗ್ರಿಗೆ √3 ಆಗಿರುತ್ತೆ, 30 ಡಿಗ್ರಿಗೆ 1 ಆಗಿರುತ್ತೆ, 90 ಡಿಗ್ರಿಗೆ ಆಟೋಮೆಟಿಕಲಿ ಇದೇನಾಗುತ್ತೆ 2 ಆಗುತ್ತೆ ಫ್ರೆಂಡ್ಸು. ಸೊ ಇವು ತಿಳ್ಕೊಂಡಿರ್ಬೇಕು ನಾವು. 60 ಡಿಗ್ರಿಗೆ ಆಪೋಸಿಟ್ ಏನಾಗಿರುತ್ತೆ √3 ಆಗಿರುತ್ತೆ, 30 ಡಿಗ್ರಿಗೆ ಆಪೋಸಿಟ್ ಏನಾಗಿರುತ್ತೆ 1 ಆಗಿರುತ್ತೆ, 90 ಡಿಗ್ರಿಗೆ ಆಪೋಸಿಟ್ ಏನಾಗಿರುತ್ತೆ 2 ಆಗಿರುತ್ತೆ. ಅದು 60 30 90 ಕೊಟ್ಟಾಗ. ಅದೇ 45 90 ಕೊಟ್ಟಾಗ 45 ಡಿಗ್ರಿಗೆ 1 ಆಗುತ್ತೆ, ಇನ್ನು ಉಳಿದಿರೋ 45 ಡಿಗ್ರಿಗೆ 1 ಆಗಿರುತ್ತೆ, ಇನ್ನು 90 ಡಿಗ್ರಿಗೆ ಇದರಲ್ಲಿ √2 ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಇವಾಗ sin A ಇಂಟು sin B ಆ್ಯಂಡ್ ಕಾಸ್ ಎ ಇಂಟು ಕಾಸ್ ಬಿನ ಮಾಡಬೇಕು. ಇಲ್ಲಿ ಈ ವ್ಯಾಲ್ಯೂಸ್ ಆದರೂ ತೊಗೊಂಡು ಮಾಡ್ಬೋದು. ಇಲ್ಲಾಂದರೆ ನಾನು ಪ್ರಿವಿಯಸ್ ವೀಡಿಯೋನಲ್ಲಿ 0 ಡಿಗ್ರಿಗೆ sin ಥೀಟಾ ಏನಾಗಿರುತ್ತೆ, 30 ಡಿಗ್ರಿಗೆ ಏನಾಗಿರುತ್ತೆ, 45 ಡಿಗ್ರಿಗೆ ಏನಾಗಿರುತ್ತೆ ಅಂತ ಹೇಳಿದೆ. ಸೊ ಅದನ್ನು ಕೂಡ ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲಿ sin A ಅವ್ರು ಕ್ವಶನ್ ಕೊಟ್ಟಿರೋದು sin A ಅಂದರೆ sin ಥೀಟಾ. ಎ ಏನಾಗಿದೆ ಅಂದರೆ ಆ್ಯಂಗಲ್ ಎಷ್ಟಿದೆ 45 ಡಿಗ್ರಿ, sin 45 ಡಿಗ್ರಿ ಇಂಟು sin B ಕೂಡ 45 ಡಿಗ್ರಿ ಪ್ಲಸ್ ಕಾಸ್ ಎ
ಕಾಸ್ ಎ ಅದಕ್ಕೆ ಕಾಸ್ ಎ ಅಂತ ಎ ಆ್ಯಂಗಲಲ್ಲಿ ಎಷ್ಟಿದೆ 45 ಡಿಗ್ರಿ ಇಂಟು ಕಾಸ್ ಬಿ ಆ್ಯಂಗಲಲ್ಲೂ ಎಷ್ಟಿದೆ 45 ಡಿಗ್ರಿ. ಸೊ ಅಲ್ಲಿಗೆ ಸಿನ್ 45 ಡಿಗ್ರಿ ಕಾಸ್ 45 ಇಂಟು ಸಿನ್ 45 ಡಿಗ್ರಿ ಮಾಡಬೇಕು. ಕಾಸ್ 45 ಡಿಗ್ರಿ ಇಂಟು ಕಾಸ್ 45 ಡಿಗ್ರಿ ಮಾಡಬೇಕು. ಇಲ್ಲಿದೆ ಸಿನ್ಗೆ 45 ಡಿಗ್ರಿ ಅಂದರೆ ಎಷ್ಟಿದೆ 1/√2 1/√2 ಇಂಟು 1/√2 ಪ್ಲಸ್ ಕಾಸ್ 45 ಡಿಗ್ರಿಗೆ ಎಷ್ಟಿದೆ ಅಂದರೆ 1/√2 1/√2 ಇಂಟು 1/√2 ಕೇಳಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡೋಣ. 1/√2 ಅಂದರೆ 1 ಇಂಟು 1 1 √2 ಇಂಟು √2 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ಗೆ ರೂಟು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ 1/2 ಆಗುತ್ತೆ. ಇಲ್ಲಿ ಪ್ಲಸ್ 1 ಇಂಟು 1 1 √2 ಅಂದರೆ ಇಂಟು ಮಾಡಿದಾಗ √2 ಹೋಲ್ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ಲು ಪ್ಲಸ್ 1/2 ಆಗುತ್ತೆ. 1/2 ಪ್ಲಸ್ 1/2 2 ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ 2ನೇ ಸಿಗುತ್ತೆ. 2 1 ಕ್ಯಾನ್ಸಲ್ ಆಗುತ್ತೆ. 1 1 ಆಗುತ್ತೆ. 2 1 2 ಆಗುತ್ತೆ. ಅಲ್ಲಿಗೆ 2 ಕ್ಯಾನ್ಸಲ್ ಆಯಿತು. 1 ಆಯಿತು. 1 ಇಂಟು 1 1 2/2 ಆಗುತ್ತೆ. ಅಲ್ಲಿಗೆ 2 1 ಅಲ್ಲಿಗೆ ಆ ವ್ಯಾಲ್ಯೂ ಆನ್ಸರ್ ಏನು 1 ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ರೀತಿಯೂ ಮಾಡ್ಬೋದು. ಇದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಆವಾಗಲೇ ಹೇಳಿದೆ, ಇಲ್ಲಿ ಎಷ್ಟಿದೆ ನಮಗೆ ವ್ಯಾಲ್ಯೂ ಅಂತ ಹೇಳಿದೆ ಆಲ್ರೆಡಿ. ಇಲ್ಲಿ ಆವಾಗಲೇ ಗೊತ್ತು 45 ಡಿಗ್ರಿಗೆ ಅಪೋಸಿಟ್ ಸೈಡ್ 1 ಇರುತ್ತೆ, 45 ಡಿಗ್ರಿಗೆ 1 ಇರುತ್ತೆ, 90 ಡಿಗ್ರಿಗೆ ಅಪೋಸಿಟು √2 ಇರುತ್ತೆ. ನಾವು ಇದು ಪೈಥಾಗರಸ್ನಲ್ಲಿ ನಾವು ತಿಳ್ಕೊಂಡಿರಬೇಕು. 45 ಡಿಗ್ರಿ ಮತ್ತು 90 ಡಿಗ್ರಿ ಕೊಟ್ಟಾಗ 60 ಮತ್ತು 90 ಡಿಗ್ರಿ 60 30 90 ಕೊಟ್ಟಾಗ ವ್ಯಾಲ್ಯೂಸ್ ಏನು ಅಂತ ನೆನಪಿಟ್ಕೊಳ್ಬೇಕಾಗತ್ತೆ. ಈ ವ್ಯಾಲ್ಯೂಸ್ನಲ್ಲೂ ಮಾಡಿದ್ವಿ ಅಂದರೆ ನೋಡೋಣ. ಡೈರೆಕ್ಟಾಗಿ ಮಾಡ್ತಾ ಇದ್ದೇನೆ ಈ ವ್ಯಾಲ್ಯೂಸ್ ಮೇಲೆ. ಸೊ ಈ ವ್ಯಾಲ್ಯೂಸ್ನಲ್ಲಿ ಇಲ್ಲಿ ಏನಿದೆ ಸಿನ್ ಎ ಅಂತ ಇದೆ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಿನ್ ಎ ಇಂಟು ಸಿನ್ ಬಿ ಪ್ಲಸ್ ಕಾಸ್ ಎ ಇಂಟು ಕಾಸ್ ಬಿ ಅಂತ ಕೊಟ್ಟಿದ್ದಾರೆ. ಓಕೆ, ಸಿನ್ನಿನ ಫಾರ್ಮುಲಾ ಏನು ಅಂದರೆ ಸಿನ್ನಿನ ಫಾರ್ಮುಲಾ ಆಪೋಸಿಟ್ ಡಿವೈಡೆಡ್ ಬೈ ಅಥವಾ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ, ಇದು ಎ ಆ್ಯಂಗಲ್ ಕೊಟ್ಟಾಗ ಇಂಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಿ ಆ್ಯಂಗಲ್ ಕೊಟ್ಟಾಗಲೂ ಪ್ಲಸ್ಸು ಏನು ಫಾರ್ಮುಲಾ ಚೇಂಜ್ ಆಗೋಲ್ಲ, ಆ್ಯಂಗಲಲ್ಲಿ ಚೇಂಜ್ ಆಗುತ್ತೆ ಅಷ್ಟೇ. ಕಾಸ್ ಎನಲ್ಲಿ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಇಂಟು ಅದು ಆ್ಯಂಗಲ್ ಎನಲ್ಲಿ ನೋಡಿದಾಗ, ಆ್ಯಂಗಲ್ ಬಿನಲ್ಲಿ ನೋಡಿದಾಗ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಆಗಿರುತ್ತೆ. ಸೊ ಫಸ್ಟು ಸಿನ್ ಎ ಅಂತ ಹೇಳಿದಾಗ ಆ್ಯಂಗಲ್ ಎನಲ್ಲಿ ಕನ್ಸಿಡರ್ ಮಾಡಿದಾಗ ಆ್ಯಂಗಲ್ ಎಗೆ ಆಪೋಸಿಟ್ಟು ಸೈಡು ಅಭಿಮುಖ ಬಾಹು ಯಾವುದಾಗಿರುತ್ತೆ ಅಂದರೆ ಸಿ ಬಿ ಆಗಿರುತ್ತೆ. ಸಿ ಬಿನಲ್ಲಿ ವ್ಯಾಲ್ಯೂ ಎಷ್ಟಿದೆ 1 ಇದೆ. ಡಿವೈಡೆಡ್ ಬೈ ವಿಕರ್ಣ ಎಷ್ಟು 90 ಡಿಗ್ರಿಗೆ √2 ಆಗಿರುತ್ತೆ. ಇಂಟು ಇಲ್ಲಿ ನೆಕ್ಸ್ಟು ಸಿನ್ ಬಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬಿ ಆ್ಯಂಗಲಲ್ಲಿ ಆಪೋಸಿಟ್ ಸೈಡ್ ಏನಾಗಿರುತ್ತೆ ಅಭಿಮುಖ ಬಾಹು ಯಾವುದು ಇದು, ಇಲ್ಲಿ 1 ಇದೆ. ಡಿವೈಡೆಡ್ ಬೈ ವಿಕರ್ಣ ಎಷ್ಟು ಅಂದರೆ √2 ಪ್ಲಸ್ ಇಲ್ಲಿ ಕಾಸ್ ಎ ಅಂತ ಕಾಸ್ನಲ್ಲಿ ನೋಡ್ತಾ ಇದ್ದೀವಿ. ಕಾಸ್ ಎನಲ್ಲಿ ಎ ಆ್ಯಂಗಲಲ್ಲಿ ಕಾಸ್ ನೋಡಿದಾಗ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ, ಪಾರ್ಶ್ವಬಾಹು ಆ್ಯಂಗಲ್ ಎನಲ್ಲಿ ನೋಡಬೇಕಾದ್ರೆ 1 ಆಗಿರುತ್ತೆ. ಡಿವೈಡೆಡ್ ಬೈ ವಿಕರ್ಣ ಅಂದರೆ √2 ಇಂಟು ನೆಕ್ಸ್ಟು ಆ್ಯಂಗಲ್ ಯಾವುದು ಬಿನಲ್ಲಿ ಕಾಸ್ನ ನೋಡಿದಾಗ ಕಾಸ್ಗೆ ಪಾರ್ಶ್ವಬಾಹು ಯಾವುದಾಗಿರುತ್ತೆ ಇದಾಗಿರುತ್ತೆ ಸಿ ಬಿ ಆಗಿರುತ್ತೆ 1. ಡಿವೈಡೆಡ್ ಬೈ ವಿಕರ್ಣ ಅಂದರೆ √2 ಆಗುತ್ತೆ. ಸೊ ಸೇಮ್ 1 ಇಂಟು 1 1 √2 ಇಂಟು √2 ಅಂದರೆ 2 ಆಗುತ್ತೆ. ಪ್ಲಸ್ 1 ಇಂಟು 1 1 √2 ಇಂಟು √2 ಅಂದರೆ 2 ಆಗಿರುತ್ತೆ. 1 ಅಲ್ಲಿಗೆ 2ಗೆ ಎಲ್ ಸಿ ಎಮ್ ತೊಗೊಂಡಾಗ 2 1 ಕ್ಯಾನ್ಸಲ್ ಆಯಿತು. 1 ಉಳಿತು. 1 ಇಂಟು 1 ಏನಾಯಿತು 1 ಆಯಿತು. 2 1 2 ಹೋಯಿತು. ಅಲ್ಲಿಗೆ 1 ಎಷ್ಟು ಟೈಮ್ಸ್ ಹೋಗ್ತದೆ 1 ಟೈಮು. 1 ಇಂಟು 1 1 ಆಗಿರುತ್ತೆ. 2 ಡಿವೈಡೆಡ್ ಬೈ 2 ಅಂದರೆ ಕ್ಯಾನ್ಸಲ್ ಆಯಿತು ಅಂದರೆ ಆನ್ಸರು 1. ನೀವು ಆ್ಯಂಗಲನ್ನು ನೀಟಾಗಿ ಯಾವುದು √2 ಬರುತ್ತೆ, ಯಾವುದು 1 ಬರುತ್ತೆ, ಯಾವುದರಲ್ಲಿ 60 30 ಕೊಟ್ಟಾಗ ಎಷ್ಟು ಆ್ಯಂಗಲ್ ವ್ಯಾಲ್ಯೂ ಏನು ಅಂತ ತಿಳ್ಕೊಂಡ್ವಿ ಅಂದರೆ ಆಪೋಸಿಟ್ ಸೈಡಿನ ಬಾಹುದು. ಸೊ ನಾವು ಈಸಿಯಾಗಿ ಮಾಡ್ಬೋದು. ಈ ರೀತಿಯೂ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ಅವರು ಆ್ಯಂಗಲಲ್ಲಿ 0 ಡಿಗ್ರಿಗೆ ಎಷ್ಟು, 30 ಡಿಗ್ರಿಗೆ ಎಷ್ಟು, 45 ಡಿಗ್ರಿಗೆ ಎಷ್ಟು, 60 ಡಿಗ್ರಿಗೆ ಎಷ್ಟು, 90 ಡಿಗ್ರಿಗೆ ಎಷ್ಟು ಅಂತ ಫಸ್ಟ್ ವೀಡಿಯೋನಲ್ಲಿ ನಾನು ಮಾಡಿದ್ದೀನಿ. ಅದನ್ನು ನೋಡಿದ್ರು ಕೂಡ ಈಸಿ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.